ಚೆನ್ನಮ್ಮನವರ ನಿಧನ ಬಹುಶಃ ಇಡೀ ಮಹಿಳೆಯರಿಗೆ ಅವರ ವ್ಯಕ್ತಿತ್ವದ ಬಗ್ಗೆ ಪರಿಚಯ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಮೊನ್ನೆಯಿಂದ ಆ ಜನಸಾಗರವನ್ನು ನೋಡಿದರೆ ಬಹುಶಃ ಯಾವುದೇ ಒಬ್ಬ ಅಧಿಕಾರಿಯುತ ವ್ಯಕ್ತಿ ನಿಧನರಾದಾಗಲೂ ಕೂಡ ಇಷ್ಟೊಂದು ಜನವನ್ನು ನಾವು ನೋಡಿರಲಿಲ್ಲ. ಇದು ಅವರ ಸರಳತೆ ವ್ಯಕ್ತಿತ್ವವನ್ನ ತೋರಿಸ್ತಾ ಇದೆ. ನನಗೆ ಅತ್ಯಂತ ಖುಷಿ ಇದೆ. ನಿಮಗೆ ಆಶ್ಚರ್ಯ ಇರ್ಬೋದು, ನನ್ನ ಸ್ವಂತ ಊರು ಹಿರೇಬೆಳಗೂರು, ಇಲ್ಲೇ ಪಕ್ಕದಲ್ಲಿ 3 ಕಿಲೋಮೀಟರ್. ನಾನು 42ರಿಂದ ಅಮ್ಮವ್ರನ್ನ ಚೆನ್ನಾಗಿ ಬಲ್ಲೆ. ನನಗೆ ದೊಡ್ಡಗೌಡರು ಟಿಕೆಟ್ ಅನ್ನು ಅನೌನ್ಸ್ ಮಾಡಿದಾಗ ನನಗೆ ಹಿರೇಬೆಳಗೂರಿಗೆ ಅಂತ ಅವ್ರಿಗೆ ಗೊತ್ತಾಗಿದೆ. ಹಿರೇಬೆಳಗೂರಿನಲ್ಲಿ ಯಾರ ಮನೆಯಪ್ಪ, ಯಾರು ನೀವು ಅಂತ ನನ್ನನ್ನು ಕೇಳಿದ್ರು. ಆಗ ನಾನು ಹೇಳಿದೆ, ನಮ್ಮ ತಂದೆ ರಿಟೈರ್ಡ್ ಟೀಚರ್ ಕಾಳಯ್ಯ ಅಂತ ಅಂದ್ಬಿಟ್ಟು ಅಂತೇಳಿ. ಇನ್ನೊಬ್ರು ರಾಮಚಂದ್ರ ಅಂತಿದ್ರು. ಏನಪ್ಪ, ನಾನು ಶಿಷ್ಯ ಕಣಪ್ಪ ನಿಮ್ಮ ತಂದೆಗೆ, ರಾಮಚಂದ್ರಯ್ಯನಿಗೆ. ನನ್ನ ಪುಣ್ಯ, ನಮ್ಮ ಶಿಷ್ಯ ಒಬ್ಬ ಅವರು ಕೂಡ ನೀನು MLA ಆಗ್ತಿದ್ದೀಯ ಅಂತ ನನಗೆ ಖುಷಿ ಇದೆ ಅಂತ ಹೇಳಿದ್ರು ಅವರು. ನನಗೆ ಅತ್ಯಂತ ಖುಷಿ ಆಯಿತು. ಈ ಥರದ ಒಂದು ಇವತ್ತು ಆ ವ್ಯಕ್ತಿತ್ವ ಒಬ್ಬ ಮಹಿಳೆಗಿರ್ತಕ್ಕಂಥದ್ದು ಬೇರೆಯವರಿಗೆ ಮಾದರಿಯಾಗಿರಬೇಕು. ಬರೀ ಕುಟುಂಬ ಮಾತ್ರ ಅಲ್ಲ, ಇಡೀ ರಾಜಕೀಯದ ಹೊರತಾಗಿ ಯಾರೇ ಮನೆಗೆ ಹೋದ್ವಿ, ಯಾಕಲ್ಲಿ ಬಾಗಿಲು ನಿಂತಿದ್ದಾರೆ, ಮನೆಯಪ್ಪ ಒಳಗಡಿಕೆ ಏನಂತೆ ಅವರದು ಯಾರು ಈ ಥರದ ಸರಳತೆಯನ್ನು ಪ್ರದರ್ಶನ ಮಾಡ್ತಾರೆ. ಪ್ರತಿ ರಾಜಕೀಯ ಕುಟುಂಬದವರು ಕೂಡ ಇದನ್ನೆಲ್ಲ ಮೈಗೂಡಿಸ್ಕೊಂಡ್ರೆ ಬಹುಶಃ ಯಾರಿಗೂ ಯಾವ ಅಪವಾದ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಜನ ಸೇರಿರ್ತಕ್ಕಂಥದ್ದು ಅವರ ಜನಪ್ರಿಯತೆಗೆ ಸಾಕ್ಷಿಯಾಗಿದೆ. ಎಲ್ಲ ಮಹಿಳೆಯರು ನಾವೆಲ್ಲರೂ ಕೂಡ ಅವರ ಮಾರ್ಗದಲ್ಲಿ ಹೋಗೋಣ, ಜನಸೇವಕರೇ ಕೆಲಸ ಮಾಡೋಣ. ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿ ನಾನು ಒಂದ್ಸಾರಿ ಮಂತ್ರಿ ಆಗ್ಬೇಕು ಅಂತ ಹೇಳಿ ಸುಮ್ಮನೆ ಅಮ್ಮವ್ರ ಹತ್ರ ಹೋಗಿದ್ದೆ. ನಾನು ಅಮ್ಮ ಹೇಳಿ, ದೊಡ್ಡವ್ರಿಗೆ ಎಲ್ಲರಿಗೂ ಹೇಳಿ ಅಮ್ಮ, ನಾನು ಕೇಳೋದಿದ್ದೆ. ಎಲ್ಲಪ್ಪ ಹೇಳಕ್ಕಾಗತ್ತೆ, ನಮ್ಮ ಮಾತು ಕೇಳ್ತಾರೆ ಅವರು. ನಾನು ಬರೀ ಅವ್ರ ಸೇವೆ ಮಾಡೋದು, ನಿಮ್ಮ ಸೇವೆ, ದೇವ್ರ ಪೂಜೆ ಮಾಡೋದು ಬಿಟ್ಟರೆ ನಾನು ಇದರಲ್ಲೆಲ್ಲ ತಲೆ ಹಾಕಲ್ಲ. ಒಳ್ಳೆದಾಗಿ ಹೋಗಪ್ಪ ಅಂತ ಈ ರೀತಿಯ ಒಂದು ರೀತಿಯ ಮಾತನ್ನ ಸಮಾಧಾನಕರವಾಗಿ ಹೇಳ್ಕೊಳಿಸ್ತಾ ಇದ್ದೆ. ತುಂಬಾ ನನಗೂ ಕೂಡ ತಾಯಿ ಇಲ್ಲ, ಬಟ್ ಅವರೇ ನನಗೆ ತಾಯಿ ಅಂತ ಅಂದ್ಕೊಂಡಿದ್ವಿ. ನಾವು ನಮ್ಮ ಜೊತೆ ಇಲ್ಲ. ಚೆನ್ನಮ್ಮನವರ ವಿಧಿವಶವನ್ನ ತಾವೆಲ್ಲರೂ ಕೂಡ ನೋಡಿದ್ದೀರಿ. ಸಾರ್ವಜನಿಕರ ದರ್ಶನಕ್ಕೂ ಕೂಡ ಇಟ್ಟಿರ್ತಕ್ಕಂಥದ್ದು. ಸಾವಿರಾರು ಜನಸಂಖ್ಯೆಯಲ್ಲಿ ಬಂದು ಅವರನ್ನ ಕಣ್ ತುಂಬಿಕೊಂಡಿರ್ತಕ್ಕಂಥ ದಿನ. ಬಹುಶಃ ನಮ್ಗೆ ಇವತ್ತು ನಾವು ತಾಯಿ ಕಳ್ಕೊಂಡಿರ್ತಕ್ಕಂಥ ದುಃಖದಲ್ಲಿ ನಾವಿದ್ದೀವಿ. ಬಹುಶಃ ಇವತ್ತು ಅವ್ರ ಕುಟುಂಬಕ್ಕೆ ಭಗವಂತ ಒಂದು ಒಳ್ಳೇದು ಮಾಡ್ಲಿ, ಒಂದು ಧೈರ್ಯವನ್ನು ಕೊಡ್ಲಿ ಅಂತ ಹೇಳಿ ಇವತ್ತು ಅಣ್ಣ ತಮ್ಮಂದಿರು ಎಲ್ಲರೂ ಮದುವೆಯಾಗಿ ಬೇರೆ ಬೇರೆದು ಕೂಡು ಕುಟುಂಬ ತರ ಈ ರಾಜ್ಯದಲ್ಲಿ ಬದುಕಿದಂತ ಒಂದು ಕುಟುಂಬ. ನಿಜವಾಗ್ಲೂ ಕೂಡ ಅವರು ಗೌಡ್ರು ಮತ್ತೆ ಚೆನ್ನಮ್ಮನವರ ಒಂದು ತೀರ್ಮಾನ ಏನಿತ್ತು ಅದರಂತೆ ಮನೆ ಚೆನ್ನಾಗಿ ನಡೀತಾ ಇತ್ತು. ಇವತ್ತು ಕೂಡ ನಮ್ಮ ಪಕ್ಷ ಈ ಮಟ್ಟಿಗೆ ಬರಬೇಕಾದ್ರೆ ಅವರ ಆಶೀರ್ವಾದ, ದೇವೇಗೌಡರು ಕೂಡ ದೇಶದ ಪ್ರಧಾನಮಂತ್ರಿ, ರಾಜ್ಯದ ಮುಖ್ಯಮಂತ್ರಿ ಆಗೋದಕ್ಕೆ ಅವರ ಕೊಡುಗೆ ಜಾಸ್ತಿ ಇದೆ. ಅವರ ದೈವ ಭಕ್ತಿಯಿಂದನೇ ನಾವು ಇಲ್ಲಿವರೆಗೆ ನಮ್ಮ ರೀಜನಲ್ ಪಾರ್ಟಿ ಒಂದು ಶಕ್ತಿ ಆಗಿರ್ತಕ್ಕಂಥದಕ್ಕೆ ಒಂದು ಸಾಕ್ಷಿ. ನಾವು ಇವತ್ತು ಹೇಳೋದಿಷ್ಟೇ, ಅವರ ಆಶೀರ್ವಾದದಿಂದ ನಾವೆಲ್ಲ ಬೆಳೆದಿದ್ವಿ. ಮುಂದೇನು ಕೂಡ ಅವರ ದೈವ ಭಕ್ತಿ ನಮ್ಮೆಲ್ಲರ ಮೇಲೆ ಇರ್ತದೆ ಅಂತ ಆಶಿಸಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹಿರಿಯ ರಾಜಕಾರಣಿಗಳಿದ್ದೀರಿ ನೋಡಿ. ನಮ್ಮನ್ನ ಎಲ್ಲಾರು ಮಕ್ಳ ತರ ಕಾಣೋರು, ಯಾರೇ ಬರ್ಲಿ ಏನಾದ್ರು ಬರ್ಲಿ. ಮನೆಗೆ ಹೋದ ತಕ್ಷಣ ಕೇಳ್ತಿದ್ದೆ, ಬನ್ನಿ ಒಳಗಡೆ ಊಟ ಮಾಡಿ ತಿಂಡಿ ಅನ್ನೋದು ಬಿಟ್ರೆ ಬೇರೆ ಏನು ಇದು ಮಾತಾಡ್ತಿಲ್ಲ. ಅನ್ನಪೂರ್ಣೇಶ್ವರಿ ಅಂದ್ರೆ ಹೆಸರು ಅವ್ರಿಗೆ. ಬಹುಶಃ ನಮ್ಗೆ ಎಲ್ರನ್ನೂ ಕೂಡ ಒಂದೇ ತರ ಕಳ್ತಕ್ಕಂಥ ಭಾವನೆಯನ್ನ ನಾವು ನೋಡಿದ್ದು. ಅದರಿಂದ ಅವರ ಅಗಲಿಕೆ ನಮ್ಗೆ ನಿಜವಾಗ್ಲೂ ನಾವು ತಾಯಿ ಕಳ್ಕೊಂಡಂಗೆ ಅಂತಕ್ಕಂಥದ್ದು ನನಗೆ ಅನ್ನಿಸ್ತಾ ಇದೆ. ಬಹುಶಃ ಅವ್ರ ಕುಟುಂಬಕ್ಕೆ ಒಂದು ಧೈರ್ಯವನ್ನು ಕೊಡ್ಲಿ ದೇವರು ಭಗವಂತ. ಅದರಲ್ಲೂ ಕೂಡ ದೇವೇಗೌಡರಿಗೆ ಇವತ್ತು ಈ ಮಟ್ಟಕ್ಕೆ ಬರಬೇಕಾದ್ರೆ ಅವರ ದೇವರ ಆಶೀರ್ವಾದ, ಜನರ ಒಂದು ಆಶೀರ್ವಾದ, ಅವರ ನಿಜವಾಗ್ಲೂ ಕೂಡ ದೇವರ ಫಲ ಅವ್ರಿಗೆ ಸಿಕ್ತು ಅನ್ನೋದಕ್ಕಂಥದನ್ನ ಎಲ್ಲರೂ ಕೂಡ ಮಾತಾಡ್ತೀವಿ, ನಾವು ಕೂಡ ನೋಡಿದ್ವಿ. ಬಹುಶಃ ಮುಂದೆ ಅವ್ರಿಗೆ ನಿಜವಾಗಿ ಭಗವಂತ ಧೈರ್ಯವನ್ನ ಕೊಡಬೇಕು ಅಂತಕ್ಕಂಥದ್ದನ್ನ. ದೇವೇಗೌಡರಿಗೆ ಕಷ್ಟ ಕಾಲದಲ್ಲಿ ಗೊತ್ತಲ್ಲ, ಮೊದಲು ಹಳ್ಳಿಯಿಂದ ಬಂದವರು ಕಷ್ಟ ಕಾಲದಲ್ಲಿ ಇದ್ದಾಗ, ಅವಾಗ ದುಡ್ಡಿಲ್ಲದ ಕಾಲದಲ್ಲಿ ಅವ್ರಿಗೆ ಅಲ್ಪ ಸ್ವಲ್ಪ ದುಡ್ಡಾಗ್ಲಿ ಇದಾಗ್ಲಿ ನೆರವು ಮಾಡಿದ್ವು ಅನ್ನೋಕ್ಕಂತ ಪತ್ರಿಕೆಯಲ್ಲಿ ಬರ್ತಿದ್ದನ್ನ ನಾವು ಓದಿದ್ದು ನೋಡಿದ್ದು. ಬಹುಶಃ ಅವರು ಯಾವುದೇ ಇದಂತ ಭೇದ ಭಾವ ಇಲ್ಲದೆ ಅವರ ಗುರಿ ಗೌಡ್ರು ಚೆನ್ನಾಗಿ ರಾಜಕೀಯ ಬರಬೇಕು ಅಂತಕ್ಕಂಥದ್ದು ಅವರ ನಿಜವಾದಂತ ಮನಸ್ಸಿತ್ತು. ಆ ಮನಸ್ಸಿನಂತೆ ಆ ಇಚ್ಛೆಯಂತೆ ದೇವೇಗೌಡರು ಕೂಡ ಮೇಲ್ಮಟ್ಟಕ್ಕೆ ಬಂದ್ರು. ಅದು ಅವರು ದೇವೇಗೌಡರಿಂದನೂ ಕೂಡ ಇವತ್ತು ರಾಜ್ಯದಲ್ಲಿ ಅದೊಂಥರ ದೇವೇಗೌಡರ ಕುಟುಂಬ, ದೇವೇಗೌಡರ ಮನೆ ಒಂದು ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್ ಇದ್ದಂಗೆ.
ಹಲವಾರು ಮಂತ್ರಿಗಳು, ಹಲವಾರು ಶಾಸಕರುಗಳು, ಹಲವಾರು ಮುಖ್ಯಮಂತ್ರಿಗಳು ಎಲ್ಲ ಆಗಿರೋದಕ್ಕೆ ಆ ಸ್ಕೂಲೇ ಅಂತ ಹೇಳಿ, ನಾನು ಒಬ್ಬ ಶಾಸಕನಾಗಿದ್ದೀನಿ, ಆ ಸ್ಕೂಲಿಂದನೂ ಕೂಡ ಬಂದಿರ್ತಕ್ಕಂಥದ್ದು, ಮುಖ್ಯಮಂತ್ರಿಯವರಾಗಿದ್ದಾರೆ. ಇವತ್ತು ಯಾರ್ಯಾರು ಏನೇನೋ ಮಾತಾಡ್ಬೋದು, ಬಹುಶಃ ಆ ಕುಟುಂಬದಿಂದ ನಮ್ಮ ಹಾಸನ ಮತ್ತು ರಾಜ್ಯದಲ್ಲಿ ಅಪಾರ ಜನ ರಾಜಕೀಯವಾಗಿ ಹೊರಹೊಮ್ಮಿರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವ್ರು ಯಾರೂ ಕೂಡ ಈ ಕುಟುಂಬನ ಮರಿಬಾರ್ದು.